ಆ ವರದಿಯನ್ನು ಅನುಷ್ಠಾನ ಮಾಡಲು ಬಿಡಲ್ಲ, ನಾವು ಹೋರಾಟಗಳನ್ನು ಮಾಡ್ತೀವಿ ಸರ್. ಹೋರಾಟದ ಮುಖಾಂತರ ನಮ್ಗೆ ಅಧಿಕಾರ ಕೊಡಿ, ಅಧಿಕಾರ ಕೊಟ್ಟ ನಂತರದಲ್ಲಿ ನಾವು ಖಂಡಿತ ಈ ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿ ನಮ್ಮ ಬಿಜೆಪಿಯ ಎಲ್ಲ ಮುಖಂಡರು ಈ ಒಂದು ವಾದವನ್ನು ಮಾಡಿದರು, ಹೋರಾಟಗಳನ್ನು ಮಾಡಿದರು. ಬಟ್ ಚುನಾವಣೆಗೋಸ್ಕರ ಆ ಹೋರಾಟ ಅಂತ ಹೇಳಿ ಇದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ಅವರ ನಿಲುವನ್ನು ಅವರು ಪ್ರಕಟಿಸಬೇಕಾಗುತ್ತೆ. ಅವರ ನಿಲುವು ಏನು ಅಂತ ಹೇಳಿ ಜನರಿಗೆ, ಸಾಮಾನ್ಯ ಜನರಿಗೆ ತಿಳಿಸ್ಬೇಕಾಗುತ್ತೆ ಅಂತ ಹೇಳಿ ಈ ಮುಖಾಂತರ ನಾನು ಅವ್ರ ಮೇಲೆ, ಅವರ ನಮ್ಮ ಸಂಸದರ ಮೇಲೆ ಮತ್ತು ಬಿಜೆಪಿಯ ಮುಖಂಡರ ಮೇಲೆ ಒತ್ತಾಯ ಮಾಡೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಹಿಂದೆನೂ ಸಹ ನಾವು ಹಿಂದಿನ ಅರಣ್ಯ ಸಚಿವರಾದ ಪ್ರಕಾಶ್ ಜಾವಡೇಕರ್ ಅವರು ಕರೆದಂತ ಸಭೆಗೆ ಅವರು ನಮ್ಮ ಈ ಭಾಗದ ಪಶ್ಚಿಮ ಘಟ್ಟದ ಭಾಗಕ್ಕೆ ಸಂಬಂಧಪಟ್ಟ ಸಂಸದರು ಸೇರಿ ಅವರಿಗೆ ಏನು ಮಾಹಿತಿ ಕೊಟ್ಟಿದ್ರು ಅಂತ ಹೇಳಿ ಪ್ರಶ್ನೆ ಕೇಳಿದ್ರು. ಅವರು ಪರಾಯಿಗಳು, ವಿರೋಧ ಇದ್ದಾರೆ ಅಂತ ಹೇಳಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಅವರು ಪ್ರಶ್ನೆ ಮಾಡಿದ್ರು. ಆದರೂ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ. ಜೊತೆಗೆ ಆ ನಂತರದಲ್ಲಿ ಪ್ರಕಾಶ್ ಜಾವಡೇಕರ್ ಅವರು ಪ್ರಮಾಣ ಪತ್ರವನ್ನು ಅಫಿಡವಿಟ್ ಅನ್ನ ನೀಡ್ತಾರೆ. ನಾವು ಇದನ್ನ ಕಸ್ತೂರಿ ರಂಗನ್ನ ಇದನ್ನ ನಾವು ಅನುಷ್ಠಾನ ಮಾಡ್ತೀವಿ ಅಂತ. ಹಾಗಾಗಿ ಅವರು ಅಫಿಡವಿಟ್ ನೀಡೋದ್ರಿಂದ ಇವರು ಮೌನ ವಹಿಸ್ತಿದ್ದಾರೆ ಅಂತ ಹೇಳಿ ಜನರ ಭಾವನೆ ಇದೆ. ಜೊತೆಗೆ ಈ ಭಾವನೆಯನ್ನ ಜನರ ಪರವಾಗಿ ನೀವು ಬರೀ ಭಾವನಾತ್ಮಕವಾದ ವಿಚಾರಗಳನ್ನ ಜನರ ಮುಂದೆ ಇಡೋದು ನಿಲ್ಲಿಸಿ, ಅವರು ಜನರ ಬದುಕಿಗೆ ಮಾರ್ಗ ಆಗುವಂತ ವಿಚಾರಗಳ, ಗಂಭೀರವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿ, ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿ ಅಂತ ಹೇಳಿ ಮುಖಾಂತರ ಒತ್ತಾಯ ಮಾಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಂದರ್ಭದಲ್ಲೂ ನೀವು ಹೇಳಿರೋ ಮಾತನ್ನೇ ನೀವು ಉಳಿಸ್ಕೊಳ್ಬೇಕಾಗುತ್ತೆ. ಆದ್ರೂ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೆ. ಅರಣ್ಯ ಸಚಿವರ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೆ. ಆ ಸಬ್ ಕಮಿಟಿಯ ಮುಖಾಂತರ ಎಲ್ಲ ಆ ಭಾಗದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ಜನರ ಭಾವನೆಗಳನ್ನು ತಿಳ್ಕೊಂಡು, ಜನಪ್ರತಿನಿಧಿಗಳ ಭಾವನೆಗಳನ್ನು ತಿಳ್ಕೊಂಡು, ಎಲ್ಲ ಸಂಘ ಸಂಸ್ಥೆಯ ಭಾವನೆಗಳನ್ನು ತಿಳ್ಕೊಂಡು ನಮ್ಮ ಅರಣ್ಯ ಸಚಿವರು ಲಿಖಿತ ಅಭಿಪ್ರಾಯವನ್ನು ಹಿಂದೆ ನೀಡಿದ್ದಾರೆ. ಆ ಇದಕ್ಕೆ ನೀವು ಪೂರಕವಾದ ನಿಮ್ಗೇನಾದ್ರೂ ಈ ವಿಚಾರದ ಬಗ್ಗೆ ಕಾಳಜಿ ಇದ್ದರೆ ಪದೇ ಪದೇ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾಪ ಮಾಡ್ತಿರೋದು ನೀವು ಈ ಕ್ಷೇತ್ರದ ಜನರಿಗೆ ನೀವು ಮಾಡ್ತಿರುವಂತಹ ದ್ರೋಹ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ವರ್ತನೆ, ನಿರಾಸಕ್ತಿ ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಖಂಡಿತವಾಗ್ಲೂ ಖಂಡಿಸ್ತೀವಿ. ಮುಂದೆ ಖಂಡಿತ ನೀವು ಅಟ್ಲೀಸ್ಟ್ ಇನ್ನೂ ಅವಕಾಶಗಳಿದೆ. ಈ ಮಲ್ನಾಡ್ ಪ್ರದೇಶದ, ಮಲ್ನಾಡ್ ಭಾಗದ ಜನರ ಬದುಕಿನಲ್ಲಿ ಚೆಲ್ಲಾಟ ಆಡೋದನ್ನು ನಿಲ್ಲಿಸಿ ಅನೇಕ ಈ ಗಂಭೀರವಾದ ಯೋಜನೆಗಳನ್ನು ಜಾರಿ ಆಗ್ತಿರುವಂತಹ ರೀತಿಯಲ್ಲಿ ನೀವು ಮುಂದಿರಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಜೊತೆಗೆ ಈಗ ಇದ್ರೊಳಗೆ ಇದಿದೆ, ಇದ್ರೊಳಗೆ ಹಿಂದೆ ನಮ್ಮ ಕರ್ನಾಟಕದವರು, ಗೋವಾದವರು, ಗುಜರಾತ್ ಅವರು, ಮಹಾರಾಷ್ಟ್ರದವರು ಮತ್ತು ಕೇರಳದವರು ಈ ಲಿಖಿತವಾದ ಹಳ್ಳಿಗಳ ವಾಸ್ತವಿಕ ಸಮೀಕ್ಷೆ ಮಾಡಿ ವರದಿಯನ್ನು ಕೊಟ್ಟಿರ್ತಾರೆ. ಆ ವರದಿ ಮೇಲೆ ನಾವು ಅದಕ್ಕೆ ಬೇಕಾಗಿರುವಂತ ರೆಕಮೆಂಡೇಶನ್ಸ್ ಪಾಸ್ ಮಾಡ್ತೀವಿ ಅಂತ ಹಿಂದಿನ ಸಚಿವರು ಹೇಳಿದ್ದಾರೆ. ಆದರೆ ಇಂಥ ಒಂದು ಗಂಭೀರವಾದ ಸಮಸ್ಯೆಗಳಿದ್ರೆ ನೀವು ಯಾಕೆ ಭಾಗವಹಿಸ್ತಿಲ್ಲ? ಇಂಥ ಗಂಭೀರವಾದ ಸಮಸ್ಯೆಗಳನ್ನ ನೀವು ಗೈರಾಗ್ತಿರೋದು ಇದಕ್ಕೆ ಕಾರಣವಾದರೂ ಏನು ಅಂತ ಹೇಳಕ್ಕೆ ಬನ್ನಿ ಕಾರಣವಾದರೂ ಏನು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದ್ ಕಡೆ ನೀವು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸ್ತಿದ್ದೀರ. ನೀವು ಚರ್ಚೆ ಮಾಡಬೇಕಾಗಿರುವಂತ ವಿಚಾರಗಳಿಗೆ ನೀವು ಅಲ್ಲಿ ಹೋಗಿ ಆ ಮೀಟಿಂಗ್ಗಳಲ್ಲೂ ಭಾಗವಹಿಸ್ತಿಲ್ಲ. ನೀವು ಕ್ಷೇತ್ರಕ್ಕೆ ಯಾಕೆ ಇಷ್ಟು ದೊಡ್ಡ ಅನ್ಯಾಯ ಮಾಡ್ತಿದ್ದೀರಾ ಅಂತ ಹೇಳಕ್ಕೆ ನಾನು ಈ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಈ ಒಂದು ವಿಚಾರ ಗಂಭೀರವಾದ ವಿಚಾರ ಇದು. ನಾನು ಈ ಮಾಧ್ಯಮ ಇವತ್ತು ಪ್ರಜಾವಾಣಿಯ
ಈ ವ್ಯಾಪ್ತಿಯನ್ನು ಕುಗ್ಗಿಸಲು ಕೇಂದ್ರದ ಚಿಂತನೆ, ಈ ಚಿಂತನೆ ಆದರೂ ಹೇಗೆ ಬಂದಿದೆ? ಈ ನಮ್ಮ ರಾಜ್ಯ ಸರ್ಕಾರದವರೆಲ್ಲ ಸೇರಿ ಜನರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ, ನಮ್ಮ ಮಂತ್ರಿಗಳೆಲ್ಲ ಸೇರಿ ಚಿಂತನೆಯನ್ನು ತಿಳಿಸಿದ್ದಾರೆ. ಸಂದರ್ಭ ಬಂದಾಗ ನೀವು ಇದನ್ನ ರಾಜಕೀಯಗೊಳಿಸ್ತೀರಾ, ವಿಚಾರಗಳನ್ನ ದಿಕ್ತಪ್ಪಿಸುವಂತ ರೀತಿಯಲ್ಲಿ ಪ್ರತಿಭಟನೆ, ವಿಚಾರಗಳನ್ನ ತಪ್ಪು ಮಾಹಿತಿಗಳನ್ನ ಜನರಿಗೆ ತಪ್ಪು ಮನವರಿಕೆ ಮಾಡುವಂತ ಕೆಲಸ ಮಾಡ್ತೀರಾ. ಇವತ್ತು ನಿಮ್ ಜವಾಬ್ದಾರಿ ಮರ್ತಿದ್ದೀರಾ, ಇದನ್ನ ಜವಾಬ್ದಾರಿ ಮರೆತು ನಿಮ್ಮ ಕಾರ್ಯ ನಿರ್ವಹಿಸ್ತಿದ್ದೀರಾ. ದಯಮಾಡಿ ನಿಮ್ಮ ಜವಾಬ್ದಾರಿ ಅಂತ ನಿಮ್ಮ ನಿಲುವು ಏನು ಅಂತ ಹೇಳಿ ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತಾ, ಜೊತೆಗೆ ನಿಮ್ಮ ಈ ನಿಲುವನ್ನ ಜನರ ಪರವಾದ ನಿಲುವಾಗಿ, ಈ ಕಸ್ತೂರಿ ರಂಗನ್ನ ನೀವು ಮುಂಚೆ ಹೇಳಿದಂಗೆ ನಾವು ಆಗಕ್ ಬಿಡಲ್ಲ, ಖಂಡಿತ ನಾವು ಅಧಿಕಾರಕ್ಕೆ ಬಂದ್ರೆ ಕಸ್ತೂರಿ ರಂಗನ್ ಬಂದು ಜಾರಿ ಆಗಕ್ ಬಿಡಲ್ಲ ಅಂತ ಹೇಳಿ